ಅನ್ನುವಂತ ಪ್ರಶ್ನೆ ಇದೆ. ಈಗ ಎಸ್ಐಟಿಗೆ ಸಲ್ಲಿಕೆಯಾದ ಎಫ್ಎಸ್ಎಲ್ ರಿಪೋರ್ಟ್, 3 ತಲೆಬುರುಡೆ ಮತ್ತು ಮೂಳೆಗಳ ಎಫ್ಎಸ್ಎಲ್ ವರದಿ. ಮೊದಲನೇದು ಚಿನ್ನಯ್ಯ ಕೋರ್ಟ್ಗೆ ತಂದಿದ್ದಂತಹ ಬುರುಡೆ. ಇದು ಸುಮಾರು 40 ವರ್ಷದ ಗಂಡಸಿನ ಬುರುಡೆ ಅಂತ ಹೇಳಿ ಪತ್ತೆಯಾಗಿದೆ. ಇದುವರೆಗೆ ಪತ್ತೆಯಾದ ಬುರುಡೆ ಮೂಳೆಗಳು ಯಾರ್ದು ಏನ್ ಕತೆ ಅಂತ ಹೇಳಿ ಇಲ್ಲಿ ಒಂದಷ್ಟು ತನಿಖೆ ನಡೆಸ್ತಾ ಇದ್ರು. ಬುರುಡೆಗಳು ಸಿಕ್ಕಿರುವಂತಹ ಸಂದರ್ಭದಲ್ಲಿ ಎಫ್ಎಸ್ಎಲ್ಗೆ ಕಳಿಸಲಾಗಿತ್ತು. ಹಾಗಾಗಿ ಇದೀಗ ಮೊದಲನೇದಾಗಿ ಚಿನ್ನಯ್ಯ ಕೋರ್ಟ್ಗೆ ತಂದಿದ್ದಂತಹ ಬುರುಡೆ ಯಾರ್ದು ಅನ್ನುವಂತ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇತ್ತು. ಇದೀಗ ಸುಮಾರು 40 ವರ್ಷದ ಗಂಡಸಿನ ಬುರುಡೆ ಅಂತ ಹೇಳಿ ಪತ್ತೆಯಾಗಿದೆ. 3 ತಲೆಬುರುಡೆ ಮತ್ತು ಮೂಳೆಗಳ ಎಫ್ಎಸ್ಎಲ್ ವರದಿ ಸಲ್ಲಿಕೆ ಆಗ್ತಾ ಇದೆ. ಎಸ್ಐಟಿಗೆ ಸಲ್ಲಿಕೆ ಆಗಿದೆ ಎಫ್ಎಸ್ಎಲ್ ರಿಪೋರ್ಟ್ ಈಗ. ಹಾಗಾಗಿ ಮೊದಲನೇದಾಗಿ ಈ ಒಂದು ಷಡ್ಯಂತ್ರ, ಈ ಒಂದು ಪ್ಲಾನಿಂಗ್ ಶುರುವಾಗಿದ್ದು ಎಲ್ಲಿಂದ, ಇದರ ಮೂಲ ಏನು, ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಏನು ಅಂತಂದ್ರೆ, ಚಿನ್ನಯ್ಯ ಕೋರ್ಟ್ಗೆ ಮೊದಲನೇ ಬಾರಿ ಬುರುಡೆಯನ್ನ ತಂದು ಕೊಟ್ಟಿರ್ತಾನೆ. ಈ ಬುರುಡೆ ಯಾರ್ದು ಅಂತ ಹೇಳಿ ಎಫ್ಎಸ್ಎಲ್ಗೆ ಕಳಿಸಿರ್ತಾರೆ ಎಸ್ಐಟಿ ಅವರು. ಇದೀಗ ಗೊತ್ತಾಗ್ತಾ ಇದೆ ಅಂತ ಇಲ್ಲಿ ಸುಮಾರು 40 ವರ್ಷದ ಹಳೆಯ ಗಂಡಸಿನ ಬುರುಡೆ ಅಂತ ಹೇಳಿ ಪತ್ತೆ ಆಗಿದೆ ಅಂತ ಇದು. ಅಲ್ಲ, ಅದೇನು ಎಫ್ಎಸ್ಎಲ್ಗೆ ಏನ್ ಕಳಿಸ್ತವ್ರೋ ಸರಿಯಾಗಿ ನ್ಯಾಯಬದ್ಧವಾಗಿ ಅದೇನೋ ನಮ್ಗೆ ಅರ್ಥವೂ ಆಯ್ತಲ್ಲ, ಏನ್ ಕತೆನೋ ಏನೋ ನಮಗೂ ಸರಿಯಾಗಿ ಗೊತ್ತಾಯ್ತಲ್ಲ. ಇದ್ರ ಬಗ್ಗೆ ಎಸ್ಐಟಿ ಅವರು ಹೇಳಲೇಬೇಕು. ಯಾಕೆ ಅಂತಂದ್ರೆ ಎಸ್ಐಟಿ ಅವರು ಸರಿಯಾಗಿ ಮಾಹಿತಿಯನ್ನ ಕೊಡಲಿಲ್ಲ ಅಂದ್ರೆ ಜನ ಕನ್ಫ್ಯೂಸ್ ಆಗ್ತಾರೆ. ನೀವು ಅದು ಯಾವ ರೀತಿಯಾದ ತನಿಖೆ ಮಾಡ್ತಾ ಇದ್ದೀರಾ, ನಮ್ಗಂತೂ ಅದೇನು ಅಷ್ಟೊಂದು ಡಿಲೇ ಮಾಡ್ಕೊಂಡು ಅದೇನು ಅಷ್ಟೊಂದು ಲೇಟ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ, ಅಂಥದ್ದು ಏನಾಗ್ತಾ ಇದೆ ಇಲ್ಲಿ ಅಲ್ಲಿ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆಯಾ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆಯಾ, ಅಥವಾ ಧರ್ಮಸ್ಥಳದಲ್ಲಿ ದೌರ್ಜನ್ಯಗಳು ಕೊಲೆಗಳು ನಡೆದಿವೆಯಾ, ಅದೇನು ಅಂತ ಹೊಸ ಹೇಳಿ. ಸುಮ್ಮನೆ ನೀವು ನೀವೇ ಒಳ್ಳೆ ಬಚ್ಚಿಟ್ಕೊಂಡು ಮಾಡ್ತಾ ಇದ್ರೆ ಯಾವನಿಗೆ ಗೊತ್ತಾಗುತ್ತೆ? ಓಕೆ, ನೆಕ್ಸ್ಟ್ ಬ್ರೇಕಿಂಗ್. ಸ್ಪಾಟ್ ನಂಬರ್ 6ರಲ್ಲಿ ಸಿಕ್ಕ ಬುರುಡೆ ಮೂಳೆಗಳ ವರದಿ ಇದೀಗ ಸಲ್ಲಿಕೆ ಆಗ್ತಾ ಇದೆ. ಇದು ಸುಮಾರು 25ರಿಂದ 30 ವರ್ಷದ ಪುರುಷನ ಮೂಳೆ ಅಂತೇಳಿ ಬಯಲಾಗಿದೆ. ಸ್ಪಾಟ್ ನಂಬರ್ 15ರ ಮರದ ಬುಡದಲ್ಲೂ ಪತ್ತೆಯಾಗಿತ್ತು ಮೂಳೆ. ಇದು ಕೂಡ 35ರಿಂದ 39 ವರ್ಷದ ವ್ಯಕ್ತಿಯ ಮೂಳೆ ಅಂತ ಹೇಳಿ ಇದೀಗ ಪತ್ತೆ ಆಗಿರುವಂತದ್ದು. ಸ್ಪಾಟ್ ನಂಬರ್ 6ರಲ್ಲಿ ಸಿಕ್ಕ ಬುರುಡೆ ಮೂಳೆಗಳ ವರದಿ ಇದೀಗ ಸಲ್ಲಿಕೆ ಆಗ್ತಾ ಇದೆ. ಒಂದು ಕಡೆ 25ರಿಂದ 30 ವರ್ಷದ ಪುರುಷನ ಮೂಳೆ ಅಂತ ಹೇಳಿ ಬಯಲಾಗಿರುವಂತದ್ದು. ಇನ್ನು ಸ್ಪಾಟ್ ನಂಬರ್ 15ರಲ್ಲಿ ಆ ಒಂದು ಮರದ ಬುಡದಲ್ಲೂ ಕೂಡ ಒಂದು ಮೂಳೆ ಪತ್ತೆ ಆಗಿತ್ತು. ಇದು ಕೂಡ ಸುಮಾರು 35ರಿಂದ 39 ವರ್ಷದ ವ್ಯಕ್ತಿಯ ಮೂಳೆ ಅಂತ ಹೇಳಿ ಇದೀಗ ಗೊತ್ತಾಗ್ತಾ ಇದೆ. ನೋಡಿ, ಏನೆಲ್ಲ ಎಫ್ಎಸ್ಎಲ್ಗೆ ಕಳಿಸಿದ್ರಲ್ಲ, ಎಷ್ಟೆಲ್ಲ ಮೂಳೆಗಳೇನಾದ್ರು ಸಿಕ್ಕಿತ್ತು, ಇದೆಲ್ಲವೂ ಕೂಡ ಎಫ್ಎಸ್ಎಲ್ ಅಲ್ಲಿ ಹೋಗಿದೆ, ವರದಿಯಾಗಿದೆ, ಈ ರೀತಿ ಮಾಹಿತಿ ಇದೆ. ಆದ್ರೆ ಇನ್ ಯಾವ ತರ ನಿಜವಾಗ್ಲೂ ಎಫ್ಎಸ್ಎಲ್ ಹೋಗಿದ್ಯಾ ಅನ್ನೋಂಥದ್ದೇ ಅನುಮಾನ ಬರ್ತಾ ಇದೆ. ಅದು ನಮಗೆ ಅದೇ ಎಫ್ಎಸ್ಎಲ್ ಹೋಗೇ ಇಲ್ಲ, ಒಂದಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಸಿಕ್ಕಿರುವಂತ ಬುರುಡೆಗಳನ್ನ ಎಫ್ಎಸ್ಎಲ್ಗೆ ಕಳಿಸೇ ಇಲ್ಲ. ಯಾಕೆ ಕಳಿಸ್ತಾ ಇಲ್ಲ ನೀವು ಎಫ್ಎಸ್ಎಲ್ಗೆ? ಯಾಕೆ ಕಳಿಸ್ತಾ ಇಲ್ಲ? ಒಂದ್ ವೇಳೆ ಕಳಿಸಿಲ್ಲ ಅಂದ್ರೆ ನಾವು ಹೇಳ್ತಾ ಇರೋದು, ಸರಿಯಾದ ವರದಿಯನ್ನ ಯಾಕೆ ಜನರ ಮುಂದೆ ಇಡ್ತಾ ಇಲ್ಲ? ಆ ಬುರುಡೆಗಳು ಕೊಲೆಯಾದ ಬುರುಡೆಗಳು ಅಥವಾ ಸಹಜ ಸಾವು, ಇದನ್ನು ಹೇಳಬೇಕಲ್ವಾ ಎಸ್ಐಟಿ ಅವರು? ಯಾಕೆ ನೀವು ಏನಾದ್ರೂ ಪ್ರಭಾವಿಗಳ ಕೈಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀರಾ? ನಾವು ಇದನ್ನು ಮಾತಾಡ್ತೀವಿ, ಆಯ್ತಾ? ಅಂದ್ರೆ ಎಸ್ಐಟಿ ಅವರು ಈಗ ಯೂಟ್ಯೂಬರ್ಗಳು ಸುಳ್ಳು ಬಳ್ಳೆ ಬುರ್ಬುರಿ ಮಾತಾಡಿದ್ರು, ಅವರಿಗೂ ಬೈತೀವಿ. ಹಂಗನ್ ಮಾತ್ರಕ್ಕೆ ನಾವೇನಲ್ಲಿ ಒಂದಷ್ಟು ಪ್ರಭಾವಿಗಳ ಪರ ಏನು ನಾವೇನಿದೀವ? ನಾವ್ಯಾಕೆ ಯಾರ ಪರ ಯಾರಿರ್ಬೇಕು? ಯಾರಿಗೊತ್ತು, ಯಾರಿಂದ ಏನ್ ಬೇಕಾದ್ರೂ ಆಗಿರ್ಬೋದು. ಆಯ್ತಾ? ಏನ್ ಮಾಡ್ತಾ ಇದೀರ ನೀವು? ಅಂದ್ರೆ ಪ್ರಭಾವಿಗಳ ಇದಕ್ಕೇನಾದ್ರು ನೀವು ಎಸ್ಐಟಿ ಅವರು ಒಳಗಾಗ್ಬಿಟ್ರೆ ಹೆಂಗೆ? ಅಂತ ಕೆಲಸ ಏನಾದ್ರೂ ಮಾಡಿದ್ರೆ ನಾವು ಮಾತ್ರ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಎಸ್, ನೋಡಿ, 32ನೇ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅಂತ. ಈಗ ಚಿನ್ನಯ್ಯ ಮತ್ತು ತಿಮರೋಡಿಯ 32ನೇ ವಿಡಿಯೋ ವೈರಲ್ ಆಗ್ತಾ ಇದೆ. ದುಡ್ಡಿಗೆ ರಬ್ಬರ್ ಬ್ಯಾಂಡ್ ಹಾಕಿ ಬಿಸಾಕ್ತಾ ಇದ್ರಂತೆ, ಈಗ ಕೆಲವರಿಗೆ ಕೈಯಲ್ಲಿ ಕೊಡ್ತಾರೆ ಅಂತ ಚಿನ್ನಯ್ಯ. ಕಂತೆ ದುಡ್ಡನ್ನ ಅವತ್ತು ತಂದಿದ್ರು. ತಿಂದು ತೇಗಿದ್ದು ಎಲ್ಲಾ ಮ್ಯಾನೇಜರ್ನವರೇ. ನಾನು ಹೂತು ಹಾಕಿರೋ ಜಾಗದ ಬಗ್ಗೆ ಅವರಿಗೂ ಗೊತ್ತಿರ್ಲಿಕ್ಕಿಲ್ಲ, ಜನ ಇರಲಿಲ್ಲ, ನಾನೊಬ್ಬನೇ ಹೊತ್ಕೊಂಡು ಹೋಗ್ಬೇಕಿತ್ತು, ಎಳೆದುಕೊಂಡು ಹೋಗಿ ಹೂತು ಮಣ್ಣು ಹಾಕೋದು. ವಿಡಿಯೋದಲ್ಲಿ ಚಿನ್ನಯ್ಯ ಸ್ಫೋಟಕ ಹೇಳಿಕೆ. ಇದು 32ನೇ ವಿಡಿಯೋ. ಹಂಗೆ 33ನೇ ವಿಡಿಯೋದಲ್ಲಿ ಏನಿದೆ ಅದನ್ನು ಹಂಗೆ ಪ್ಲೇ ಮಾಡ್ಕೊಂಬಿಡಿ ಹೇಳಿ. ಇನ್ನು ಚಿನ್ನಯ್ಯ ತಿಮರೋಡಿಯ 33ನೇ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ವಿಡಿಯೋದಲ್ಲಿ ಚಂದ್ರಶೇಖರ್ ಅನ್ನೋ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ದಾರೆ. ಮಹಿಳೆಯರು ಸತ್ತಿದ್ರೆ ಅವರ ಕಿವಿಯೋಲೆ ತಂದು ಕೊಡುವಂತೆ ಹೇಳ್ತಾ ಇದ್ರು. ಏನು ಅಂತ ಕೇಳಿದ್ರೆ ಸರ್ಕಾರಕ್ಕೆ ಲೆಕ್ಕ ಕೊಡ್ಬೇಕು ಅಂತ ಹೇಳ್ತಾ ಇದ್ರು. ಚಿನ್ನಯ್ಯ ಒಡವೆಗಳನ್ನ ಬಿಚ್ಚಿ ತೊಳೆದು ನಾವೂ ಕೊಡ್ಬೇಕು,
ವಿಡಿಯೋದಲ್ಲಿ ಚಿನ್ನಯ್ಯ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು 33ನೇ ವಿಡಿಯೋದಲ್ಲಿ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ ಅಲ್ಲಿ ಕೂತ್ಕೊಂಡು. ವಿಡಿಯೋದಲ್ಲಿ ಚಂದ್ರಶೇಖರ್ ಅನ್ನೋ ವ್ಯಕ್ತಿ ಬಗ್ಗೆ ಮಾತಾಗ್ತಾ ಇದೆ. ಮಹಿಳೆಯರು ಸತ್ತಿದ್ರೆ ಅವರ ಕಿವಿಯೋಲೆ ಅಥವಾ ಒಡವೆಗಳು ಏನೆಲ್ಲ ಸಿಗ್ತಾ ಇತ್ತು ಅದೆಲ್ಲವೂ ತಂದು ಕೊಡಬೇಕು ಅಂತ ಹೇಳ್ತಾ ಇದ್ರಂತೆ. ಏನಕ್ಕೆ ಯಾಕೆ ಅಂತ ಏನಾದ್ರು ಪ್ರಶ್ನೆ ಮಾಡಿದ್ರೆ ಇದಕ್ಕೆ ಸರ್ಕಾರಕ್ಕೆ ನಾವು ಲೆಕ್ಕ ಕೊಡಬೇಕು ಅಂತ ಹೇಳ್ತಾ ಇದ್ರು. ಚಿನ್ನ ಒಡವೆಗಳನ್ನ ಬಿಚ್ಚಿ ತೊಳೆದು ನಾವೇ ಕೊಡ್ಬೇಕಿತ್ತು ಅವರಿಗೆ ಅಂತ ಹೇಳಿ ಇದೀಗ ವಿಡಿಯೋದಲ್ಲಿ ಚಿನ್ನಯ್ಯ ಸ್ಫೋಟಕ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ನೋಡಿ, ಒಂದು ದುಡ್ಡಿನ ಕಂತಿಗೆ ರಬ್ಬರ್ ಬ್ಯಾಂಡ್ ಹಾಕಿ ಬಿಸಾಕ್ತಿದ್ರು ಅಂತ ಚಿನ್ನಯ್ಯ ಕೊಟ್ಟಿರುವಂತ ಹೇಳಿಕೆ ಎಕ್ಸ್ಕ್ಲೂಸಿವ್ ಆಗಿ. ಆಮೇಲೆ ಎಲ್ಲಾ ದುಡ್ಡನ್ನು ಕೂಡ ತಿಂದು ತೆಗಿದ್ದು ಅಲ್ಲಿನ ಮ್ಯಾನೇಜರ್ ತಿಂದು ತೆಗ್ತಾ ಇದ್ರು ದುಡ್ಡನ್ನ ಅಂತ ಆರೋಪ ಮಾಡಿದ್ದಾರೆ. ಆಮೇಲೆ ಹೆಣವನ್ನ ನಾನು ಒಬ್ಬನೇ ಎಳೆದುಕೊಂಡು ಹೋಗ್ತಾ ಇದ್ದೆ, ಯಾರು ನನಗೆ ಸಹಾಯಕ್ಕೂ ಬರ್ತಾ ಇರಲಿಲ್ಲ ಅಂತ ಚಿನ್ನಯ್ಯ ಸ್ಫೋಟಕ ಹೇಳಿಕೆ. ಇನ್ನು 33ನೇ ವಿಡಿಯೋದಲ್ಲಿ ಮಹಿಳೆಯರು ಸತ್ತಿದ್ರೆ ಅವರ ಕಿವಿಯೋಲೆ ತಂದು ಕೊಡು ಅಂತ ಹೇಳ್ತಾ ಇದ್ರು. ಅದಕ್ಕೆ ಇವನು ಕದಿತಾ ಇದ್ದ ಅಂತ ಅಧ್ಯಕ್ಷ ನನಗೆ ಇವನ ಮೇಲೆ ಆರೋಪ ಮಾಡಿದಾಗಲೇ ಡೌಟ್ ಬಂತು. ಮೋಸ್ಟ್ಲಿ ಆ ಕಳ್ಳ ಅಧ್ಯಕ್ಷನೇ ಮೋಸ್ಟ್ಲಿ ಹೇಳ್ತಾ ಇದ್ದ ಅನ್ಸುತ್ತೆ, ಎಲ್ಲ ತಂದ್ಕೊಡಿ ಅಂತ. ಅದಕ್ಕೆ ಚಿನ್ನಯ್ಯ ಮೋಸ್ಟ್ಲಿ ತಗೊಂಡೋಗ್ಬಿಟ್ಟು ಓಲೆ ಚಿನ್ನ ಒಡವೆ ಹಾಕಿದ್ರೆ ತಗೊಂಡೋಗ್ತಿದ್ದ ಅಂತ. ಈಗ ಬಂದು ಚಿನ್ನಯ್ಯನ ಮೇಲೆ ಕಳ್ಳನ ಪಟ್ಟ ಕಟ್ತಾರೆ ಅವಿವೇಕಿಗಳು ತಗೊಂಡ್ಬಂದ್ಬಿಟ್ಟು ಅಲ್ಲಿ. ಚಿನ್ನಯ್ಯ ಓಲೆ ಮತ್ತು ಸರವನ್ನ ತೆಗಿತಾ ಇದ್ರ ಕುರಿತಾಗಿ ಆತ ಮುಂಚಿತವಾಗಿ ಈಗ ಚಿನ್ನಯ್ಯನ ಕ್ಯಾರೆಕ್ಟರ್ ಬರೋಕ್ಕೂ ಮುಂಚೆನೆ ಮಾತಾಡಿರೋದಿದು. ಅಂದ್ರೆ ಚಿನ್ನಯ್ಯ ಅಲ್ಲಿ ಹೇಳಿದಾನೆ ನೋಡಿ, ಮಹಿಳೆಯರು ಸತ್ತಿದ್ರೆ ಅವರ ಕಿವಿಯೋಲೆ ಮತ್ತು ಒಡವೆಗಳನ್ನ ಬಿಚ್ಚಿ ತರೋ ಕೇಳ್ತಾ ಇದ್ರು ಅಂತ. ಅಂದ್ರೆ ಕಳ್ಳ ಚಿನ್ನಯ್ಯ ಅಲ್ಲ, ಅಲ್ಲಿನ ಸಂಬಂಧಪಟ್ಟವರು, ಅಧ್ಯಕ್ಷನೋ ಮ್ಯಾನೇಜರೋ ಮತ್ತೊಬ್ಬ ಅಂತ ಈ ವಿಡಿಯೋ ಮುಖಾಂತರ ಚಿನ್ನಯ್ಯ ಹೇಳ್ತಾ ಇರೋದು, ನಾವಲ್ಲ. ಆಯ್ತಾ? ಅಂದ್ರೆ ಇಲ್ಲಿ ಎಲ್ಲೋ ಸಿಂಕ್ ಆಗ್ತಾ ಇದೆ. ಅವನು ಯಾವನೋ ಬಂದಲ್ಲ, ಅದು ಯಾರೋ ಅಧ್ಯಕ್ಷ, ಅವನು ಯಾವನೋ ಬಂದ್ಬಿಟ್ಟವತ್ತು ಚಿನ್ನಯ್ಯ ಕಳ್ಳ ಒಡವೆಗಳನ್ನ ಕದಿತಾ ಇದ್ದ ಹಂಗೆ ಅಂದ್ರೆ ನೀನೇ ಅನ್ಸುತ್ತೆ ಮೋಸ್ಟ್ಲಿ ಹೇಳ್ತಾ ಇದ್ದಿದ್ದು. ನೀನೇ ಸಿಂಕ್ ಆಗ್ತಾ ಇದೆ ನೋಡಿ, ಇವಾಗ ನೀನೇ ಅನ್ಸುತ್ತೆ ಹೇಳ್ತಾ ಇದ್ದಿದ್ದು ಒಡವೆ ಚಿನ್ನ ಎಲ್ಲ ತಕೊಂಬ ಅಂತ. ಅದನ್ನ ತಗೊಂಬಂದು ಕೊಡ್ತಿದ್ನಲ್ಲ, ಅದಕ್ಕೆ ನಿನಗೆ ಈಸಿಯಾಗಿ ಅವನ ಮೇಲೆ ಎತ್ತಕ್ಕಾಯ್ತು. ಅಂದ್ರೆ ಅವನಿಗೆ ಗೊತ್ತು ಚಿನ್ನ ಮತ್ತು ಓಲೆಯನ್ನ ಚಿನ್ನಯ್ಯ ತೆಗಿತಾ ಇದ್ದಿದ್ದು ಗೊತ್ತು. ತೆಗೆದು ಚಿನ್ನಯ್ಯ ತಗೊಂಡೋಗಿದ್ರೆ ಚಿನ್ನಯ್ಯ ಇವತ್ತು ರಾಜಂತರ ಇರ್ತಿದ್ದ. ಅವನು ಯಾಕೆ ಯಾವ್ದೋ ತಮಿಳ್ನಾಡಲ್ಲಿ ಗಾರ್ಮೆಂಟ್ಸ್ ಅಲ್ಲೋ ಕೆಲಸ ಮಾಡ್ಕೊಂಡಿರ್ತಿದ್ದ. ಇರೋ ಬರೋ ಚಿನ್ನಗಳನ್ನೆಲ್ಲ ದೇಪಿದ್ರೆ ಅವನು ಕದ್ದಿದ್ರೆ ಯಾವ್ದೋ ರಾಜಂತರ ಇರ್ತಾ ಇದ್ದ. ಇಲ್ಲಿ ಯಾಕೆ ಬಂದು ಹಿಂಗ್ ಕೂತ್ಕೊಂಡು ಇಂಥ ಪರಿಸ್ಥಿತಿ ಬರ್ತಾ ಇತ್ತು ಅವನಿಗೆ, ಚಿನ್ನನೆಲ್ಲ ಕದ್ಬಿಟ್ಟು. ಎಷ್ಟು ಮಹಿಳೆಯರದು ಅಂದ್ರೆ ಏನ್ ಕಮ್ಮಿ ಮಹಿಳೆಯರು, ಅವನು ಊತಾಕಿರೋ ಲೆಕ್ಕಕ್ಕೆ ಎಷ್ಟು ಜನರದ್ದು ಚಿನ್ನ ಸಿಕ್ಕಿರಲ್ಲ. ಪುರುಷರ ಉಂಗುರಗಳು ಸಿಕ್ಕಿರ್ತವೆ, ಸರಗಳು, ಚೈನ್ ಸರಗಳು ಸಿಕ್ಕಿರ್ಬೋದು. ಮಹಿಳೆಯರದು ಸರಗಳು, ಓಲೆಗಳು, ಕೈ ಉಂಗುರಗಳು, ಸರಗಳು ಸಿಕ್ಕಿರ್ಬೋದು. ಅಂದ್ರೆ ಇಲ್ಲಿ ಕಳ್ಳಂದು ಆರೋಪ ಮಾಡಿದ್ನಲ್ಲ ಅವನು, ಯಾರವನು ಅಧ್ಯಕ್ಷ, ಅವನ ಹೆಸರೇ ಮರ್ತು ಬಿಟ್ಟೆ ನಾನು. ಆಯ್ತಾ? ಆ ಅಧ್ಯಕ್ಷ ಚಿನ್ನಯ್ಯ ಒಬ್ಬ ಕಳ್ಳ ಅಂತ ಹೇಳಿದ್ನಲ್ಲ, ಈಗ ಕಳ್ಳ ಯಾರು ಅಂತ ಹೇಳಿ ಈಗ ಗೊತ್ತಾಗ್ತಾ ಇದೆ. ಅವನಿಗೆ ಹೆಂಗ್ ಗೊತ್ತು ಅಧ್ಯಕ್ಷನಿಗೆ ಇವನು ಓಲೆ ಚಿನ್ನ ಕದಿತಾ ಇದ್ದಿದ್ದು? ಓಲೆ ಚಿನ್ನ ಕದಿಯೋದನ್ನ ನೋಡಿದಂತ ಅಧ್ಯಕ್ಷ ಸುಮ್ಮನೆ ಬಿಟ್ಟಿರ್ತಾನ? ಅಂದ್ರೆ ನೀನೇ ಅನ್ಸುತ್ತೆ ಹೇಳ್ತಾ ಇದ್ದಿದ್ದು, ಆಹಾ ಕಳ್ಳ ಸಿಕ್ಕಾಕೊಂಡ್ಬಿಟ್ಟ. ಕರೀರಿ SIT ಅವರು, ನೀವು ತನಿಖೆ ಮಾಡ್ರಿ. ಈಗ ಚಿನ್ನಯ್ಯನ ಈ ಹೇಳಿಕೆ ಆಧಾರದ ಮೇಲೆ ತನಿಖೆ ಮಾಡ್ರಿ ತನಿಖೆನ. ಅಲ್ಲ, ಹೆಂಗ್ ತನಿಖೆ ಮಾಡ್ತಾರೆ? ಇವಾಗೆಲ್ಲ ಈ ವಿಡಿಯೋಗಳು ಏನ್ ವೈರಲ್ ಆಗ್ತಾ ಇದೆಯಲ್ಲ, ಈ ವಿಡಿಯೋಗಳೆಲ್ಲ ನನ್ಗೆ ಬೈ ಫೋರ್ಸ್ ಆಗಿ ಅವ್ರೇನ್ ಹೇಳಿದ್ರು ನನಗೆ ಗೊತ್ತಿಲ್ಲದೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ಏನ್ ಹೇಳ್ತಾ ಇದ್ರು ಅದನ್ನ ನಾನು ಬೈ ಫೋರ್ಸ್ ಆಗಿ ಹೇಳಿದ್ದೀನಿ, ನನ್ ಮೇಲೆ ಇದ್ ಮಾಡಿದ್ರು ಅಂತ ಹೇಳಿ ಆರೋಪ ಮಾಡಿರೋದು ಚಿನ್ನಯ್ಯ. ಇವಾಗ ಈ ವಿಡಿಯೋಗಳನ್ನ ನಂಬ್ಕೊಂಡು SIT ಅವ್ರು ಹೆಂಗೆ ತನಿಖೆ ಮಾಡ್ತಾರೆ? ಅಥವಾ ಆಮೇಲೆ ನೋಡಿ, ನನಗೆ ಒಂದು ಪ್ರಶ್ನೆ ಹೆಂಗ್ ತನಿಖೆ ಮಾಡ್ತಾರೆ ಅಂತಂದ್ರೆ, ಅಂದ್ರೆ ಈಗ ಚಿನ್ನಯ್ಯ ಹೇಳ್ತಾ ಇರೋದು ಏನು, ಇವಾಗ ಸ್ವೈಚ್ಛಾ ಹೇಳಿಕೆಯಲ್ಲಿ ಹೇಳ್ತಾ ಇರೋದು ಈ ವಿಡಿಯೋಗಳು ಏನ್ ವೈರಲ್ ಆಗ್ತಾ ಈ ವಿಡಿಯೋದಲ್ಲಿ ನಾನು ಹೇಳಿಲ್ಲ ಅಂತ ಹೇಳ್ತಾ ಇರೋದು. ಗೊತ್ತಾಯ್ತು. ಈ ವಿಡಿಯೋಗಳನ್ನ ಇವ್ರು ಬಿಡ್ತಾ ಇರೋ ರೀಸನ್ನೇ ಚಿನ್ನಯ್ಯ ಉಲ್ಟಾ ಹೊಡೆದಿರೋದಕ್ಕೆ. ಈ ವಿಡಿಯೋಗಳನ್ನ ಈಗ ಒನ್ ಬೈ ಒನ್ ಬಿಡ್ತಾ ಇರೋದೇ ಚಿನ್ನಯ್ಯ ಉಲ್ಟಾ ಹೊಡೆದಿದ್ದಕ್ಕೆ. ನಾನು ಹೇಳ್ತಾ ಇರೋದು ಈ ವಿಡಿಯೋ ಆಧಾರದ ಮೇಲೆ ತನಿಖೆ ಮಾಡಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವ್ರು ಮಾಡಲ್ಲ ಅಂತ ಗೊತ್ತು, ಅದಕ್ಕೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಯಾಕೆ ಮಾಡಲ್ಲ ಅಂತಂದ್ರೆ, ಈಗ ಆಲ್ರೆಡಿ ನೀವ್ ಹೇಳಿದ ರೀಸನ್ ಮಾಡಲ್ಲ, ಬಟ್ ನಾನ್ ಮಾಡಿ ಅಂತ ಪ್ರೆಷರ್ ಆಗ್ತಾ ಇದ್ದೀನಿ. ಯಾಕೆ ಮಾಡಿ ಅಂತ ಪ್ರೆಷರ್? ಅವತ್ತು ಅಧ್ಯಕ್ಷ ಬಂದು ಇವನು ಕಳ್ಳ, ಚಿನ್ನ, ಓಲೆ ಎಲ್ಲ ಕದಿತಾ ಇದ್ದ ಅಂತ ಹೇಳಿ ಆರೋಪ ಮಾಡಿದ್ದ. ಅದಕ್ಕಿಂತ ಮುಂಚಿತವಾದಂತ ವಿಡಿಯೋ ಇದು. ಚಿನ್ನ ಓಲೆಯನ್ನ ನನ್ನ ಕೈಲಿ ತೆಗೆಸಿ, ಅದಕ್ಕಿಂತ ಮುಂಚಿನ ವಿಡಿಯೋ ಅದು. ಅಂದ್ರೆ ಅಲ್ಲಿ ಚಿನ್ನಯ್ಯ ಸತ್ಯ ಒಪ್ಕೊಂಡಿದ್ದಾನೆ ಅಂತ ಆಯ್ತು. ಅಂದ್ರೆ ನಾನು ಚಿನ್ನ ಓಲೆಯನ್ನ ತೆಗಿತಾ ಇದ್ದೆ, ಆದ್ರೆ ನಾನ್ ಹಿಡ್ಕೋತಿದ್ದ ಇಲ್ಲ, ತರೋ ಕೇಳ್ತಾ ಇದ್ರು, ಅವ್ರಿಗೆ ತಗೊಂಡೋಗಿ ಕೊಡ್ತಾ ಇದ್ದೆ. ಸೊ ಅಂದ್ರೆ
ಅಧ್ಯಕ್ಷ ಅದನ್ನ ಹೆಂಗೆ ಹೇಳ್ದ ಚಿನ್ನ ಓಲೆ ಕದಿತಾ ಇದ್ದ ಅಂತ? ಅಧ್ಯಕ್ಷ ಹೇಳೋ ಪ್ರಕಾರ ಆ ಚಿನ್ನ ಓಲೆಯನ್ನ ಚಿನ್ನಯ್ಯನೇ ಇಟ್ಕೊಂಡಿದ್ದ ಅಂತ. ಅದಕ್ಕೂ ಮುಂಚಿತವಾಗಿ ಹೇಳಿರೋ ವಿಡಿಯೋ ಇದು. ಚಿನ್ನಯ್ಯ ಏನ್ ಹೇಳ್ತಾ ಇದ್ದಾನೆ, ಓಲೆಗಳನ್ನ ಅವ್ರು ಯಾರೋ ತರ ಕೇಳ್ತಾ ಇದ್ರು, ನಾನು ತಗೊಂಡೋಗಿ ಕೊಡ್ತಾ ಇದ್ದೆ. ಆ ಅಧ್ಯಕ್ಷನೇ ಇರ್ಬೋದಾ ಅಂತ ನನ್ನ ಅನುಮಾನ. ಅಧ್ಯಕ್ಷ ಮತ್ತೆ ಇದು ಹೇಳಿದ್ದು ಸಿಂಕ್ ಆಯ್ತಲ್ಲಪ್ಪ. ಅಧ್ಯಕ್ಷನೇ ಇದಾರೆ, ಅವ್ರ ಜೊತೆ ಯಾರ್ಯಾರಿದ್ದಾರೆ ಯಾರಿಗ್ ಗೊತ್ತು. ಇಲ್ಲಿ ಸರ್ಕಾರಕ್ಕೆ ಲೆಕ್ಕ ಕೊಡ್ಬೇಕು ಅಂತ ಹೇಳ್ತಾ ಇದ್ದಂತೆ ಅವನು. ಸರ್ಕಾರಕ್ಕೆ ನಾನು ಲೆಕ್ಕ ಕೊಡ್ಬೇಕು, ಅದಕ್ಕೆ ಕೇಳ್ತಾ ಇದೀನಿ ಅಂತ. ಇನ್ನು ಅವನ್ ಜೊತೆ ಅಧ್ಯಕ್ಷ ಅಂತ ನೀವೇನ್ ಹೇಳ್ತಾ ಇದೀರೋ, ಈ ಅಧ್ಯಕ್ಷ ಜೊತೆ ಯಾರ್ಯಾರು ಇನ್ವಾಲ್ವ್ ಆಗಿದಾರೋ. ಆಮೇಲೆ ಇನ್ನೊಂದು ಯೂಟ್ಯೂಬರ್ ಇದ್ದಾನೆ, ಅವನು ಭಾಸ್ಕರ್ ಪ್ರಸಾದ್ ಅಂತಾನೋ ಯಾರೋ ಅವಿವೇಕಿ, ಡಿಟಾಕ್ ಅಂತಾನೆ ಏನೋ ಮಾಡ್ಕೊಂಡು ಕೂತಿದ್ದಾನೆ ಅವನು. ಭಾಸ್ಕರ್ ಪ್ರಸಾದ್ ಅವನೊಬ್ಬ ದೊಡ್ಡ ಅವಿವೇಕಿ. ಅವನ ಏಜಿಗೂ ಆತ ಮಾತನಾಡ್ತಿರೋದಕ್ಕೂ ವ್ಯತ್ಯಾಸನೇ ಇರಲ್ಲ. ಅವರೆಲ್ಲ ಸ್ಟೇಟ್ ಚಾನಲ್ ಕೆಲಸ ಮಾಡಿದವರು, ಅವರೆಲ್ಲ ಒಳ್ಳೆ ಚಾನಲ್ಗಳಲ್ಲಿ ಕೆಲಸ ಮಾಡಿದವರು. ಇಲ್ಲಿ ಬಂದು ಎಂಜಲ್ ಗಿರಾಕಿಗಳು ಆಗ್ಬಿಟ್ಟಿದ್ದಾರೆ. ಅಂತವ್ರನ್ನು ಕೂಡ ಕರೆದು SIT ಸ್ವಲ್ಪ ಅವರಿಗೂ ನೋಟಿಸ್ ಕೊಡಬೇಕು, ಅಂತವ್ರಿಗೂ ನೋಟಿಸ್ ಕೊಡಬೇಕು. ಯಾಕಂದ್ರೆ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರ್ಬೇಕು, ಯಾವತ್ತು ಒನ್ ಸೈಡ್ ಇರಬಾರ್ದು. ಈಗ ನಾವು ಈಗ ನೋಡಿ, ಈಗ ಉದಾಹರಣೆಗೆ ಚಿನ್ನಯ್ಯ ಹೇಳಿಕೆ ಆಧಾರದ ಮೇಲೆ ನಾನು ಚಿನ್ನಯ್ಯನ ಪರವಾಗಿ ಮಾತಾಡ್ಲಿಲ್ವಾ ಈಗ? ಹಂಗೆ ನಾವ್ ಯಾರನ್ನೂ ಕೂಡ ಇಲ್ಲಿ ದೂಷಿಸ್ಲಿಕ್ಕೆ ಬರೋದಿಲ್ಲ, ಯಾರನ್ನೂ ಕೂಡ ವಿರೋಧಿಸ್ಲಿಕ್ಕೆ ಬರೋದಿಲ್ಲ, ಯಾರನ್ನೂ ಕೂಡ ಕಳ್ಳ ಅನ್ಲಿಕ್ಕೆ ಆಗಲ್ಲ, ಯಾರನ್ನೂ ಕೂಡ ಕೊಲೆಗಾರ ಅನ್ಲಿಕ್ಕೆ ಆಗಲ್ಲ. ಹಂಗಂದ ಮಾತ್ರಕ್ಕೆ ಧರ್ಮಸ್ಥಳದಲ್ಲಿ ದೌರ್ಜನ್ಯಗಳು ನಡೆದೇ ಇಲ್ಲ ಅಂತಾನು ನಾನು ನಂಬಲ್ಲ, ಅದನ್ನ ಒಪ್ಪಲ್ಲ ನಾನು. ಹಂಗಂದ ಮಾತ್ರಕ್ಕೆ ಧರ್ಮಸ್ಥಳದಲ್ಲಿ ದೌರ್ಜನ್ಯ ಕೊಲೆ ನಡೆದೇ ಇಲ್ಲ ಅಂದ್ರೆ ನಾನು ನಂಬೋದೇ ಇಲ್ಲ. ನಡೆದಿರಲೂಬಹುದು, ಅದು ಕೂಡ ಸಾಧ್ಯತೆ ದೊಡ್ಡ ಮಟ್ಟದಲ್ಲಿದೆ.